ವೀಕ್ಷಕರೇ, ಇದೀಗ ಬಂದಿರುವಂತಹ ಸುದ್ದಿಯನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಶ್ರೀಗಳ ಬಗ್ಗೆ ಸ್ಮರಣೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ಅಪಮಾನವೆಸಗಲಾಗ್ತಾ ಇದೆ. 3 ದಿನ ಶೋಕಾಚರಣೆ ಇದ್ರೂ ಕೂಡ ಸರ್ಕಾರದಿಂದ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಸಂವಿಧಾನ ಸಂಭಾಷಣೆಯ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಕನ್ನಯ್ಯಕುಮಾರ್ ಓವೈಸಿಗೆ ಆಹ್ವಾನ ಮಾಡಲಾಗಿದೆ. ಕಾರ್ಯಕ್ರಮ ವಿರೋಧಿಸಿ ಕರುನಾಡು ಸೇನೆ ತೀವ್ರ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ತೀವ್ರವಾದಂತಹ ಆಕ್ರೋಶ ಹೊರಹೊಮ್ಮತಾ ಇದೆ. ಪ್ರತಿಭಟನೆ ಬಳಿಕ ಎಚ್ಚೆತ್ತು ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ಬೆಂಗಳೂರಿನ ಅಶೋಕ ಹೋಟೆಲ್ ಬಳಿ ನಡೀತಾ ಇದ್ದಂತಹ ಕಾರ್ಯಕ್ರಮ ಇದಾಗಿತ್ತು. ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಕಾರ್ಯಕರ್ತರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವೀಕ್ಷಕರೇ, ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂಜಯ್. 3 ದಿನ ಶೋಕಾಚರಣೆ ಇದ್ರೂ ಕೂಡ ಸರ್ಕಾರದಿಂದ ಕಾರ್ಯಕ್ರಮ ನಡೆಸಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ ಇವರ ನಾಚಿಕೆಗೇಡಿತನಕ್ಕೆ, ಅಮಾನವೀಯ ಕೃತ್ಯಕ್ಕೆ ಏನಂತ ಹೇಳ್ತೀರಿ? ರಾಘವಪುರಿಯ ಏನಂತಂದ್ರೆ ಏನು ಶಿವಕುಮಾರ ಸ್ವಾಮಿಗಳು ಏನಂತಂದ್ರೆ ಲಿಂಗೈಕ್ಯರಾಗಿರ್ತಕ್ಕಂಥ ವಿಚಾರ ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರವೂ ಸಹ ಯಾವುದೇ ಸರ್ಕಾರಿ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬಾರ್ದು ಅಂತ ನಿನ್ನೆ ಆದೇಶನ ಹೊರಡಿಸಿದೆ. ಆದ್ರೂ ಸಹ ಇದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನದ ಸಂಭಾಷಣೆಗಳು ಸಮಾನತೆ ಅನ್ವೇಷಣೆ ಎಂಬ ಹೆಸರಿನಲ್ಲಿ ಬೆಂಗಳೂರಿನ ಅಶೋಕ ಹೋಟೆಲ್ ನಲ್ಲಿ ಕಾರ್ಯಕ್ರಮವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಸಹ ನೆನ್ನೆ ಗೊತ್ತಿದ್ರು ಯಾಕೆ ಈ ಕಾರ್ಯಕ್ರಮವನ್ನ ಒಂದು ಆಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬರ್ತಾರೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಏನು ಸಚಿವರಿದ್ರೆ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇರ್ತಕ್ಕಂಥ ವಿಚಾರವಾಗಿ ಸಮರ್ಥನೆಯನ್ನ ಮಾಡ್ಕೊಂತಾರೆ ಅಂತಂದ್ರೆ ಇದು ಮೊದಲೇ ನಿಗದಿಯಾಗಿತ್ತು. ಇಂಟರ್ನ್ಯಾಷನಲ್ ಇದ್ದಂತ ಒಂದಷ್ಟು ಡಿಬೇಟರ್ಸ್ ಬಂದಿರೋ ಹಾಗಾಗಿ ನಡೆದಿದೆ. ನಮ್ಗೆ ನಿಜಕ್ಕೂ ಸ್ವಾಮೀಜಿ ಅವ್ರ ಮೇಲೆ ಯಾವುದೇ ಒಂದು ಇದಿಲ್ಲ, ಅಗೌರವ ಇಲ್ಲ, ಗೌರವವಾಗಿದೆ. ಅವರ ಒಂದು ಕಾಯಕತೆ ಮಾಡ್ಕೊಂತ ಇದೀವಿ. ಮೊದಲೇ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು, ಹಾಗಾಗಿ ನಾವು ಕಾರ್ಯಕ್ರಮವನ್ನ ರದ್ದು ಮಾಡ್ತೇವೆ ಅಂತ ಹೇಳಿ. ಆದ್ರೆ ಕಾರ್ಯಕ್ರಮವನ್ನ ರದ್ದು ಮಾಡ್ತೀವಿ ಅಂತಕ್ಕಂಥದ್ದು ಕಾರ್ಯಕ್ರಮ ಶುರು ಆಗಿರ್ತಕ್ಕಂಥ ಕಾರ್ಯಕ್ರಮನ ರದ್ದು ಮಾಡ್ತಕ್ಕಂಥದ್ದು ಒಂಥರ ಅಗೌರವ ಸೂಚಿಸಿದಾಗೆ. ಹಾಗೆ ಶಿವಕುಮಾರ್ ಸ್ವಾಮೀಜಿ ಅವರ ಒಂದು ಅಭಿಮಾನಿಗಳಿಗೆ ಒಂದು ಧಕ್ಕೆ ತಂದಂತೆ. ಯಾಕಂತಂದ್ರೆ ನಿಜಕ್ಕೂ ಸಹ ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬಾರ್ದಿತ್ತು. ಎಂಥದ್ದೇ ಕಾರ್ಯಕ್ರಮ ಆಗಿದ್ರು ಇದು ಯಾಕಂತಂದ್ರೆ ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮ ಶುರು ಆಗಿರ್ತಕ್ಕಂಥದ್ದು. ಆದ್ರೆ ನಿನ್ನೆ ಸರ್ಕಾರ ಈ ಒಂದು ಯಾವ ಕಾರ್ಯಕ್ರಮ ನಡೀಬಾರ್ದು ಅಂತ ಹೇಳಿರ್ತಕ್ಕಂಥದ್ದು. ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಇಲ್ಲಿ ಯಾವುದೇ ಮನೋರಂಜನೆ ಕಾರ್ಯಕ್ರಮಗಳಿಲ್ಲ ಅಂತ. ಆದ್ರೆ ಇದು ಸಾರ್ವಜನಿಕ ಕಾರ್ಯಕ್ರಮ, ಸರ್ಕಾರದಿಂದ ಆಯೋಜನೆಗೊಂಡ್ಮೇಲೆ ಇದು ಸಾರ್ವಜನಿಕ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಮೀಡಿಯಾದವರೆಲ್ಲ ಹೋಗಿ ಇದು ಮಾಡಿದಂತ ಸಂದರ್ಭದಲ್ಲಿ ನಾವು ರದ್ದುಗೊಳಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ನಿಜಕ್ಕೂ ಸಹ ರದ್ದುಗೊಳಿಸೋದು ಒಂದ್ ಕಡೆ ಆದ್ರೆ ಆಯೋಜನೆ ಮಾಡಬಾರ್ದಾಗಿತ್ತು. ಆದ್ರೆ ಅವ್ರು ಸಮರ್ಥನೆಯನ್ನ ಮಾಡ್ಕೊಂತಿದ್ರೆ ಏನಂತಂದ್ರೆ ನಾವು ಗೌರವನ ಇದೆ ನಮ್ಗೆ ಸ್ವಾಮೀಜಿ ಮೇಲೆ, ಅವರ ಒಂದು ಕಾಯಕತೆ